ದೈವಭೂಮಿ ಅಯೋಧ್ಯೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧವಾಗಿರುವಂಥದ್ದು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಂತೆ ಈಗಾಗಲೇ ಸ್ವಚ್ಛತಾ ಕಾರ್ಯವನ್ನು ಕೂಡ ಆರಂಭಿಸಲಾಗಿದೆ. ರಾಮ ಮಂದಿರ ಉದ್ಘಾಟನೆಗೆ 2 ದಿನ ಬಾಕಿ ಇದೆ. ಅಯೋಧ್ಯೆಯಲ್ಲಿ ನಗರವನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ಅತ್ಯಂತ ವೇಗದಿಂದ ಸಾಗ್ತಾ ಇದೆ. ಸರ್ಕಾರದ ಜೊತೆಗೆ ಹಲವು ಸಂಸ್ಥೆಗಳು ಕೂಡ ಕೈ ಜೋಡಿಸಿರುವಂತಹದ್ದು ವಿಶೇಷದ ಸಂಗತಿಯಾಗಿದೆ. ಖಾಸಗಿ ಬ್ಯಾಂಕ್ ಒಂದರ 150ಕ್ಕೂ ಅಧಿಕ ಸಿಬ್ಬಂದಿಗಳು ಅಯೋಧ್ಯೆಗೆ ಬಂದು ನಗರವನ್ನು ಶುಚಿಗೊಳಿಸ್ತಾ ಇದ್ದಾರೆ. ಘಾಟ್ಗಳನ್ನು ಸ್ವಚ್ಛಗೊಳಿಸುವಂತಹ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು 2 ದಿನ ಬಾಕಿ ಇದೆ. ಸ್ವಚ್ಛತೆ ಕಾರ್ಯಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ. ಬಹಳಷ್ಟು ಜನರು ಸ್ವಯಂ ಸೇವಕರಾಗಿ ಬಂದು ಅಯೋಧ್ಯೆಯನ್ನು ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಪೈಕಿ ಆಕ್ಸಿಸ್ ಬ್ಯಾಂಕ್ ಕೂಡ ಈ ಒಂದು ವಿಶೇಷವಾದಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ತನ್ನ ಎಲ್ಲ ಸಿಬ್ಬಂದಿಯಿಂದ ಅಯೋಧ್ಯೆಯ ಸ್ವಚ್ಛತಾ ಕಾರ್ಯವನ್ನ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಾಮ್ಕಿ ಪೇಡಿಯ ಘಾಟ್ ಏನಿದೆ, ಈ ಒಂದು ಘಾಟ್ನ ಪ್ರದೇಶದಲ್ಲಿರುವಂತಹ ಸ್ವಚ್ಛತೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಂದ್ರೆ ಇಡೀ ಲಕ್ನೋ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಬ್ಯಾಂಕ್ಗಳ ಬ್ರಾಂಚ್ಗಳಿಂದ ಕೆಲವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅಥವಾ ಸಿಬ್ಬಂದಿಗಳನ್ನ ಆಯ್ಕೆ ಮಾಡಿ ಅಯೋಧ್ಯೆಗೆ ಕಳಿಸ್ಕೊಡ್ಲಾಗಿರುವಂತದ್ದು. ಸುಮಾರು 150ರಿಂದ 180 ಜನ ಸಿಬ್ಬಂದಿಗಳು ಈಗ ಸದ್ಯಕ್ಕೆ ಅಯೋಧ್ಯೆಗೆ ಬಂದು ಈ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿರುವಂತದ್ದನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಬಹಳಷ್ಟು ದೊಡ್ಡ ಪ್ರಮಾಣದ ಭಕ್ತ ಸಮೂಹ ಈಗ ಅಯೋಧ್ಯೆಗೆ ಬರುವಂತ ಹಿನ್ನೆಲೆಯಲ್ಲಿ ಹೆಚ್ಚು ನಗರ ಕಲುಷಿತ ಆಗುವಂತ ಸಾಧ್ಯತೆಗಳಿರ್ತವೆ. ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಸ್ತುಗಳಿಂದ ನಗರ ಕಲುಷಿತ ಆಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಒಂದು ಸ್ವಚ್ಛತೆಯ ಅಭಿಯಾನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇರುವಂತದ್ದು. ಇಡೀ ನಗರವನ್ನ ಶುದ್ಧವಾಗಿಟ್ಕೋಬೇಕು, ಶುಚಿಯಾಗಿಟ್ಕೋಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿರುವಂಥದ್ದು. ಅದನ್ನ ಜನರಿಗೂ ಕೂಡ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ವಿಶೇಷವಾದಂತಹ ಬೋರ್ಡ್ಗಳನ್ನ ಕೂಡ ಹಿಡಿದು ಬಂದು ಇಲ್ಲಿ ಸ್ವಚ್ಛತೆಯನ್ನ ಮಾಡ್ತಾ ಇರುವಂತದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದ್ರ ಜೊತೆಗೆ ಜನರಿಗೆ ಒಂದು ಸಂದೇಶವನ್ನ ಕೂಡ ಪಡುವಂತಹ ಪ್ರಯತ್ನ ಆಗಿರುವಂತದ್ದು. ಹೀಗೆ ಬಹಳಷ್ಟು ಜನ ಸ್ವಯಂ ಸೇವಕರು, ಸಂಘಟನೆಗಳು, ಸೇವಾ ಸಂಸ್ಥೆಗಳು ಎಲ್ಲರೂ ಕೂಡ ಅಯೋಧ್ಯೆಗೆ ಬಂದು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಡೀ ನಗರವನ್ನ ಶುದ್ಧವಾಗಿ, ಅಂದವಾಗಿ ಕಾಣುವಂತೆ ನೋಡ್ಕೊಳ್ಳುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.